ಮನೆಯನ್ನೆಲ್ಲ ಒರೆಸ್ಬೇಕು ಅಂತಂದರೆ ಈ ರೀತಿ ಲೈಸಾಲನ್ನೆಲ್ಲ ತಂದಿಟ್ಕೊಂಡಿರ್ತೀವಿ, ಅಥವಾ ಡಿಟರ್ಜೆಂಟ್ ಬಾಟಲ್ಸ್ನ ತಂದಿರ್ತೀವಿ. ಅದು ಖಾಲಿ ಆದಮೇಲೆ ಉಪಯೋಗಕ್ಕಿಲ್ಲ ಅಂತೇಳಿ ಬಿಸಾಡ್ಬಿಡ್ತೀವಿ. ಆ ಥರ ಬಿಸಾಡೋ ಬದಲಿಗೆ ಈ ರೀತಿ ಮರುಬಳಕೆ ಮಾಡ್ಕೊಳ್ಬಹುದು. ಯಾವ ಥರ ಅಂದರೆ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಮನಾಗಿ. ಬಾಟಲ್ ಮೇಲೆ ಈ ಥರ ಮಾರ್ಕ್ ಮಾಡಿಕೊಂಡು ನಂತರ ಒಂದು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಸಮನಾಗಿ ಬಾಟಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದ್ರ ಮೇಲಿರುವಂಥ ಪೇಪರನ್ನು ಈ ರೀತಿ ಕ್ಲೀನಾಗಿ ತೆಗೆದಿದ್ದೀನಿ. ಬಾಟಲ್ನ ಕಟ್ ಮಾಡಿದ್ದಾಯಿತು, ನಂತರ ಪೇಪರನ್ನು ತೆಗೆದಿದ್ದಾಯಿತು. ಇವಾಗ ಒಂದು ಕಡೆ ಈ ರೀತಿ ನೋಡಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಕಡೆ ಒಂದು ಲೈನ್ ಆಗೋ ಥರ, ಈ ಕಡೆ ಒಂದು ಲೈನ್ ಆಗೋ ಥರ, ಮತ್ತು ಕೆಳಗಡೆ ಒಂಚೂರು ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಇದು ಈಗ ರೆಡಿಯಾಗಿದೆ. ಇವಾಗ ಹಿಂಭಾಗದಲ್ಲಿ ಇಲ್ಲಿ ಚಿಕ್ಕದಾಗಿ ನಾನು ಒಂದು ಹೋಲನ್ನು ಮಾಡ್ಕೊಳ್ತೀನಿ. ಚಾಕುನೇ ಬಿಸಿ ಮಾಡಿ ನೋಡಿ, ಚಿಕ್ಕದಾಗಿ ಒಂದು ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಏನಕ್ಕೆ ಬಳಸ್ಬೋದು ಅಂದರೆ, ಈ ಮೊಬೈಲ್ ಚಾರ್ಜೆಲ್ಲ ಹಾಕೋದಕ್ಕೆ ಕೆಲವೊಮ್ಮೆ ಹೋಲ್ಡರ್ ಏನೂ ಇರಲ್ಲ ಅಂತ ಅಂದಾಗ ಆ ಒಂದು ಜಾಗದಲ್ಲಿ ನೀವು ಇದನ್ನು ಮೊಬೈಲ್ ಸ್ಟ್ಯಾಂಡ್ ಆಗಿ ನೀವು ಮೊಬೈಲ್ ಚಾರ್ಜ್ ಹಾಕಬೇಕಾದ್ರೆ ಬಳಸಬಹುದು. ನೋಡಿ ಈ ವಿಧಾನದಲ್ಲಿ. ಇದು ಏನಕ್ಕೆ ಇಲ್ಲಿ ಕಟ್ ಮಾಡಿದ್ದು ಅಂದರೆ, ಚಾರ್ಜರ್ ವೈರ್ ಹಾಕೋದಕ್ಕೆ ಇಲ್ಲಿ ಸ್ವಲ್ಪ ಜಾಗನ ಬಿಟ್ಕೋಬೇಕಾಗುತ್ತೆ. ನೋಡಿ, ಮೊಬೈಲ್ ಕೆಳಗೂ ಕೂಡ ಬೀಳೋದಿಲ್ಲ, ಮೊಬೈಲ್ ಹೋಲ್ಡರ್ ಆಗಿ ಇದು ವರ್ಕ್ ಆಗುತ್ತೆ.